ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ದುರ್ಗಾ. ಇವತ್ತಿನ ಬೆಳಗಿನ ತಿಂಡಿ ಬಿಸಿಬೇಳೆಬಾತು ಮತ್ತು ಬಿಸಿಬೇಳೆಬಾತು ಮಾಡ್ತಿದ್ದೀನಿ. ಅದಕ್ಕೆ 1 ಕಪ್ಪು ಬೇಳೆ, 2 ಕಪ್ಪು ರೇಷನ್ ಅಕ್ಕಿನ ಕ್ಲೀನಾಗಿ ತೊಳ್ಕೊಂಡು ಒಂದು ಕುಕ್ಕರಲ್ಲಿ ಹಾಕಿ ತರಕಾರಿ ಗೆಡ್ಡೆಕೋಸು ಮತ್ತು ಹುರುಳಿಕಾಯಿ ಮತ್ತು ಕ್ಯಾರೆಟನ್ನು ಅದನ್ನು ಕುಕ್ಕರಲ್ಲಿ ಹಾಕಿ 1 ವಿಸಲ್ ಕೂಗಿಸ್ಕೊಂಡಿದ್ದೀನಿ, ಸ್ವಲ್ಪ ಉಪ್ಪು ಹಾಕ್ಕೊಂಡು. ಇವಾಗ ಬಾಣಲಿ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಸಾಸಿವೆ, ಕರಿಬೇವಿನ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ, ಈರುಳ್ಳಿ ಎಲ್ಲನೂ ಹಾಕಿ ಫ್ರೈ ಮಾಡ್ಕೊತಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಈರುಳ್ಳಿ ಚೆನ್ನಾಗಿ ಬೇಯುತ್ತೆ. 1-2 ಸಣ್ಣ ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕರಿಬೇವಿನ ಸೊಪ್ಪು ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಟೊಮೊಟೊ ಸಾಫ್ಟ್ ಆಗಬೇಕು. ಟೊಮೊಟೊ ಚೆನ್ನಾಗಿ ಹಣ್ಣಾಗಿರೋ ಟೊಮೊಟೊ ಹಾಕಿ, ಕಲರ್ ಚೆನ್ನಾಗಿರುತ್ತೆ. ಒಣಮೆಣ್ಸಿನ್ಕಾಯಿ ಹಾಕಿದ್ರೂ ಚೆನ್ನಾಗಿರುತ್ತೆ ನೋಡಿ. ಈಗ ಕುಕ್ಕರ್ನಲ್ಲಿ ಬೇಯಿಸ್ಕೊಂಡಿರೋಂಥ ಅನ್ನ ಈ ಥರ ಇದೆ. ಅನ್ನದ ಜೊತೆಗೇ ಸ್ವಲ್ಪ ಉಪ್ಪು ಮತ್ತು ಟೊಮೊಟೊ ಹಾಕಿದೆ, 4 ಚೆನ್ನಾಗಿ ಬೆಂದಿದೆ. ಇದಕ್ಕಿವಾಗ MTR ಬಿಸಿಬೇಳೆಬಾತು ಪೌಡ್ರನ್ನ ಆ್ಯಡ್ ಮಾಡ್ತಿದ್ದೀನಿ. ಮತ್ತು ಈಗ ಒಗ್ಗರಣೆ ಮಾಡ್ಕೊಂಡಿದ್ನಲ್ಲ, ಅದನ್ನೆಲ್ಲ ಹಾಕೋಬೇಕು. ಕಡಲೆ ಬೀಜ ಸ್ವಲ್ಪ ಹಸಿದೆ, ಚೆನ್ನಾಗಿರುತ್ತೆ ಬಿಸಿಬೇಳೆ ಜೊತೆ ಹಾಕ್ಕೊಂಡ್ರೆ. ಈಗ ಒಗ್ಗರಣೆ ಹಾಕ್ಕೊಂಡಿದ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಲಾಸ್ಟ್ನಲ್ಲಿ ಹುಣಸೆ ಹುಳಿ, ತುಪ್ಪ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಬಿಸಿಬೇಳೆಬಾತು ಟೇಸ್ಟಿಯಾಗಿ ರೆಡಿಯಾಗುತ್ತೆ ನೋಡಿ. ಈಸಿಯಾಗಿ ಮಾಡ್ಕೋಬೋದು. ಲಾಸ್ಟಲ್ಲಿ ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ತಿದ್ದೀನಿ. ಮತ್ತು ನಾಳೆ ಹಬ್ಬ ಇತ್ತಲ್ಲ, ಅದಕ್ಕೆಲ್ಲ ತೋಟದಿಂದ ಹೂವು ಕಿತ್ಕೊಬಂದು ಅದನ್ನೆಲ್ಲ ಕಟ್ಟಿಟ್ಕೊತಿದ್ದೀನಿ. ಒಂದು ಹೇರ್ ಪ್ಯಾಕ್ ಮಾಡಿದೆ, ದಾಸವಾಳದ ಹೂವು ಮತ್ತು ಎಲೆ, ಮತ್ತು ನಾವೇ ಗಾಣದ ಎಣ್ಣೆನ, ಕೊಬ್ಬರಿ ಎಣ್ಣೆನ ಒಡೆಸ್ಕೊಂಬಂದಿದ್ವಿ. ಅದ್ರ ಜೊತೆ ಅದನ್ನೆಲ್ಲ ಸ್ವಲ್ಪ ಗ್ಯಾಸ್ ಹಚ್ಕೊಂಡು ಬಾಣಲಿಲಾಗಿ ಚೆನ್ನಾಗಿ ಕುದಿಸ್ಕೋಬೇಕು. ಇದಕ್ಕೊಂದು ಈರುಳ್ಳಿ ಮತ್ತು ಮೆಂತ್ಯ ಮತ್ತು ಕರಿಬೇವಿನ ಸೊಪ್ಪು ಎಲ್ಲನೂ ಚೆನ್ನಾಗಿ ಇದು ಬ್ರೌನ್ ಕಲರ್ ಬರೋ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಈಸಿಯಾಗಿರುವಂಥ ಏರ್ ಪ್ಯಾಕ್ ಚೆನ್ನಾಗಿರುತ್ತೆ. ಕೂದಲು ಚೆನ್ನಾಗಿ ಬೆಳೆಯುತ್ತೆ. ತುಂಬ ಒಳ್ಳೆಯದು ಈ ಥರ ಹೇರ್ ಪ್ಯಾಕನ್ನು ಬಳಸಿದ್ರೆ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.